ಎಲ್ಲರಿಗೂ ನಮಸ್ಕಾರ. ಇವತ್ತು 2 ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಅವಲಕ್ಕಿ, ಉದ್ದಿನ ಬೇಳೆ ಎಲ್ಲ ಹಾಕದೆ ಮಾಡುವ 2 ಬಗೆಯ ರುಚಿಯಾದ ತಿಂಡಿಗಳು. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅಕ್ಕಿಯನ್ನು ನಾನು ರೇಷನ್ ಅಕ್ಕಿ ಹಾಕ್ತಾ ಇದ್ದೇನೆ. ದೋಸೆ ಅಕ್ಕಿ ಯಾವುದಿದ್ರೂ ಹಾಕ್ಕೊಳ್ಬೋದು. ಅದಕ್ಕೆ 1 ಚಮಚ ಆಗುವಷ್ಟು ಮೆಂತೆಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಚಮಚ ಅಥವಾ 2 ಚಮಚ ಮೆಂತೆಕಾಳು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಚಮಚ ಮೆಂತೆಕಾಳನ್ನು ಹಾಕಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ 2ರಿಂದ 3 ಸಲ ತೊಳಿಬೇಕು. ಮೊದಲೇ ತೊಳೆದು ತಗೊಳ್ಬೇಕು. ಈಗ ಚೆನ್ನಾಗಿ ಇದನ್ನು ತೊಳೆದು ಇದರ ನೀರು ತೆಗೆದು ತರ್ತೇನೆ. ಈಗ ನಾನು ನೀರು ತೆಗೆದು ತಂದಿದ್ದೇನೆ. ಚೆನ್ನಾಗಿ 3 ಸಲ ತೊಳೆದಿದ್ದೇನೆ. ಈಗ ಇದಕ್ಕೆ 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಮಂಡಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಮಂಡಕ್ಕಿ ಜಾಸ್ತಿ ಹಾಕಿದರೆ ತುಂಬಾ ಮೃದುವಾಗಿ ಆಗ್ತದೆ. ಈಗ 2 ಕಪ್ ಅಕ್ಕಿಗೆ 2 ಕಪ್ ಮಂಡಕ್ಕಿ ಸರಿಯಾಗಿ ಆಗ್ತದೆ. ಬೇಕಿದ್ರೆ 1 ಕಪ್ ಜಾಸ್ತಿ ಹಾಕ್ಕೊಂಡ್ರು ತೊಂದರೆ ಇಲ್ಲ, ತುಂಬಾ ಮೃದುವಾಗಿ ಆಗ್ತದೆ. ಈಗ ಇದನ್ನು ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ನೀವು ಇಲ್ಲಿ ಮಂಡಕ್ಕಿ ಮತ್ತು ಅಕ್ಕಿಯನ್ನು ಬೇರೆ ಬೇರೆ ಬೇಕಿದ್ರೂ ನೆನೆಸಿಕೊಳ್ಬೋದು. ಅಕ್ಕಿ ರುಬ್ಬುವ ಒಂದು 10 ನಿಮಿಷ ಅಥವಾ 15 ನಿಮಿಷ ಮೊದಲು ಬೇಕಿದ್ರೂ ಮಂಡಕ್ಕಿಯನ್ನು ನೆನೆಸಿಡ್ಬೋದು. ಮಂಡಕ್ಕಿ ಚೆನ್ನಾಗಿ ನೆನೆದ್ರೆ ರುಬ್ಲಿಕ್ಕೆ ಕೂಡ ಚೆನ್ನಾಗಿ ಆಗ್ತದೆ. ಇಲ್ಲದಿದ್ರೆ ನೆನೆಯದಿದ್ರೆ ಅದು ತುಂಡು ತುಂಡು ಉಳಿಯುತ್ತದೆ ನೋಡಿ. ಈಗ ನಾನು ಚೆನ್ನಾಗಿ ನೀರು ಹಾಕ್ಕೊಂಡಿಟ್ಟಿದ್ದೇನೆ. ಈಗ ಇದನ್ನು ಮುಚ್ಚಳ ಮುಚ್ಚಿಟ್ಟು ನೆನೆಲಿಕ್ಕೆ ಬಿಡಬೇಕು. ಒಂದು 3ರಿಂದ 4 ಗಂಟೆ ನೆನೆದರೂ ಸಾಕಾಗ್ತದೆ. ಈಗ 4 ಗಂಟೆ ಆದಮೇಲೆ ಮಂಡಕ್ಕಿ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ರುಬ್ಬಿಕೊಳ್ಳುವ. ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿದ ಮಂಡಕ್ಕಿ ಅಕ್ಕಿಯನ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ಅರ್ಧ ಕಪ್ ತೆಂಗಿನ ತುರಿ ಹಾಕಿದರೆ ಸಾಕಾಗ್ತದೆ, ಒಂದು ಮುಷ್ಟಿ ಆಗುವಷ್ಟು. ಈಗ ನಾನು ತೆಂಗಿನ ತುರಿಯನ್ನು ಕೂಡ ಹಾಕಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಳುವ. ನಯವಾಗಿ ರುಬ್ಬಿಕೊಂಡ್ರೆ ಆಯಿತು. ಈಗ ನಾನು ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ಬೇಕು. ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ. ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಚೆನ್ನಾಗಿ ಹುದುಗಬೇಕಿದ್ರೆ ರಾತ್ರಿನೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಹಾಗಿದ್ರೆ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿರ್ತದೆ. ಇಲ್ಲದಿದ್ರೆ ನೀವು ಸ್ವಲ್ಪ ಬೇಗನೆ ಅಕ್ಕಿಯನ್ನು ರುಬ್ಬಿಟ್ರೆ ಹಿಟ್ಟು ಚೆನ್ನಾಗಿ ಹುದುಗ್ತದೆ. ಹಿಟ್ಟು ಚೆನ್ನಾಗಿ ಹುದುಗಿದ್ರೆ ದೋಸೆ ಕೂಡ ಮೆತ್ತಗಾಗಿ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಮುಚ್ಚಳ ಮುಚ್ಚಿಟ್ಟು ಇದನ್ನು ಹುದುಗ್ಲಿಕ್ಕೆ ಬಿಡಬೇಕು. ರಾತ್ರಿ ಇಡೀ ಹುದುಗ್ಲಿಕ್ಕೆ ಇಡ್ತಾ ಇದ್ದೇನೆ. ಕಡಿಮೆ ಅಂದರೆ ಒಂದು 8 ಗಂಟೆ ಆದರೂ ನೀವು ಇದನ್ನು ಹುದುಗಿಸ್ಬೇಕಾಗ್ತದೆ. ಈಗ ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿದೆ, ಎಷ್ಟು ಉಬ್ಬಿದೆ ನೋಡಿ. ಈಗ ಇದನ್ನು ಒಂದ್ಸಾರಿ ಮೊದಲಿಗೆ ಮಿಕ್ಸ್ ಮಾಡಿ ನೋಡಬೇಕು. ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನೀವು ಉಪ್ಪು ಹಾಕ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಉಬ್ಬಿರ್ತದೆ, ಪಾತ್ರೆ ಫುಲ್ಲಾಗಿರ್ತದೆ. ಮಿಕ್ಸ್ ಮಾಡಿದ ಮೇಲೆ ಕಡಿಮೆ ಆಗ್ತದೆ ನೋಡಿ. ಹಾಗಾಗಿ ನೀವು ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಜಾಸ್ತಿ ಆಗ್ಬೋದು. ಅದಕ್ಕಾಗಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಹಾಕಿ ಆಮೇಲೆ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಂಡ್ರೆ ಆಯಿತು. ಹಿಟ್ಟು ಜಾಸ್ತಿ ದಪ್ಪ ಇದ್ದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈಗ ಇದು ಹಿಟ್ಟಿನ ಹದ ಕರೆಕ್ಟ್ ಇದೆ, ಅದಕ್ಕಾಗಿ ನಾನು ಈಗ ನೀರು ಹಾಕ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ದೋಸೆ ಮಾಡುವುದಕ್ಕಿಂತ ಮೊದಲು ಇದಕ್ಕೆ ಒಂದು ಚಟ್ನಿ ಮಾಡೋದನ್ನು ತೋರಿಸ್ತೇನೆ. ಚಟ್ನಿಗೆ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ. ಅದಕ್ಕೆ 2 ಹಸಿಮೆಣಸು ಹಾಕಿದ್ದೇನೆ. ಮೆಣಸನ್ನು ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು. ಶುಂಠಿ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ರುಬ್ಬುವಾಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಶುಂಠಿ ಚಟ್ನಿ ಮಾಡ್ತಾ ಇದ್ದೇನೆ, ಹಾಗಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದರೆ ಚಟ್ನಿಗೆ ರುಚಿ ಕೂಡ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತಂದಿದ್ದೇನೆ. ರುಬ್ಬಿದ ಚಟ್ನಿಯನ್ನು ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಚಟ್ನಿ ಬೇಕು ನೋಡಿ ಅಷ್ಟು ನೀವು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ನೀರೆಲ್ಲ ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಯನ್ನು ನಾನು ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಅಲ್ಲಿ ಒಂದು ಒಣಮೆಣಸು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಚಟ್ನಿ ರೆಡಿ ಆಯಿತು. ಈಗ ನಾವು ದೋಸೆ ಮಾಡುವ. ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಈಗ ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪ ದೋಸೆ ಮಾಡಬೇಕು, ತೀರಾ ತೆಳ್ಳಗೆ ಮಾಡೋದಲ್ಲ. ಈ ದೋಸೆ ತುಂಬಾ ಮೃದುವಾಗಿ ಆಗ್ತದೆ.
ಹಾಗಾಗಿ ತೀರಾ ತೆಳ್ಳಗೆ ದೋಸೆ ಮಾಡಿದರೆ ಅದು ತೆಗಿಲಿಕ್ಕೂ ನಿಮಗೆ ಕಷ್ಟ ಆಗ್ಬೋದು. ಈಗ ನಾನು ನೋಡಿ ಈ ಥರ ಸೆಟ್ ದೋಸೆಯ ಥರ ಸ್ವಲ್ಪ ದಪ್ಪಗೆ ಮಾಡ್ತಾ ಇದ್ದೇನೆ, ಜಾಸ್ತಿ ದಪ್ಪ ಮಾಡಲಿಲ್ಲ. ನೋಡಿ ಈಗ ಇದಕ್ಕೆ ಎಷ್ಟು ಚೆನ್ನಾಗಿ ಗುಳಿ ಬೀಳ್ತಾ ಇದೆ ನೋಡಿ, ತುಂಬನೇ ಮೃದುವಾಗಿ ಆಗ್ತದೆ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಮುಚ್ಚಳ ತೆಗೆದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಹಚ್ಚಿಕೊಳ್ಬೋದು, ಬೇಕಿದ್ರೆ ಎಣ್ಣೆ ಹಚ್ಚಿಕೊಳ್ಬೋದು, ಇಲ್ಲ ಇದ್ರೆ ಹಾಗೆ ತೆಗೆದ್ರೂ ಆಗ್ತದೆ. ಈಗ ಇದನ್ನು ಮಗುಚಿ ಹಾಕಬೇಕು. ದೋಸೆ ಎಷ್ಟು ಮೆತ್ತಗಾಗಿ ಎಷ್ಟು ಗೂಡು ಗೂಡಾಗಿ ಆಗಿದೆ ನೋಡಿ. ದೋಸೆ ತುಂಬಾನೇ ಮೃದುವಾಗಿ ಆಗ್ತದೆ. ತುಂಬಾನೇ ಮೃದುವಾಗಿ ಆಗಿದೆ. ಈಗ ನಾನು ಮಗುಚಿ ಹಾಕಿ ಇದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಮಗುಚಿ ಹಾಕೋದು ಬೇಡ ಅಂತ ಆದ್ರೆ ಹಾಗೆ ತೆಗೆದ್ರೂ ಆಗ್ತದೆ. 1 ನಿಮಿಷ ಇದನ್ನು ಮಗುಚಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ರುಚಿಯಾದ ದೋಸೆ ರೆಡಿಯಾಗಿದೆ. ಇದೇ ಥರ ಎಲ್ಲ ದೋಸೆಯನ್ನು ಮಾಡಿಕೊಂಡು ತಗೊಂಡ್ರೆ ಆಯಿತು. ಈಗ ಎಲ್ಲ ದೋಸೆಯನ್ನು ಮಾಡ್ಕೊಂಡಿದ್ದೇನೆ. ದೋಸೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ, ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ಉದ್ದಿನ ಬೇಳೆ ಇರಲಿ ಸೋಡಾ ಇರಲಿ ಏನೂ ಹಾಕಲಿಲ್ಲ ಅಂದರೆ ಆಗಿದ್ರು ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ತುಂಬಾನೇ ಚೆನ್ನಾಗಿ ಆಗ್ತದೆ. ನೀವು ಒಂದ್ಸಾರಿ ಈ ವಿಧಾನದಲ್ಲಿ ದೋಸೆ ಮಾಡಿ ನೋಡಿ. ಈಗ ಇದೇ ಹಿಟ್ಟಿನದ್ದು ಪಡ್ಡು ಮಾಡುವ. ಒಲೆ ಮೇಲೆ ಪಡ್ಡು ಕಾವಳಿ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ಹಾಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಪಡ್ಡು ಕೂಡ ಹಾಗೆ ತುಂಬಾನೇ ಮೃದುವಾಗಿ ತುಂಬಾನೇ ರುಚಿಯಾಗಿ ಆಗ್ತದೆ. ಒಂದೇ ಹಿಟ್ಟಿನಿಂದ ನೀವು 2 ಬಗೆಯ ತಿಂಡಿ ಬೇಕಿದ್ರೂ ಮಾಡ್ಕೊಳ್ಬೋದು. ದೋಸೆ ಇಷ್ಟ ಇದ್ದವರು ದೋಸೆ ತಿನ್ಬೋದು, ಪಡ್ಡು ಇಷ್ಟ ಇದ್ದವರಿಗೆ ಪಡ್ಡು ತಿನ್ಲಿಕ್ಕೆ ಆಗ್ತದೆ. ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಮೀಡಿಯಂ ಉರಿಯಲ್ಲಿಯೇ ಬೇಯಿಸಿಕೊಳ್ಳಿ. ಈಗ ಮುಚ್ಚಳ ತೆಗೆದು ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಪಡ್ಡು ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾನೇ ಮೃದುವಾಗಿ ಆಗ್ತದೆ. ಈಗ ಪಡ್ಡನ್ನು ಮಗುಚಿ ಹಾಕ್ಕೊಳ್ಬೇಕು. ಮಗುಚಿ ಹಾಕಿ ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು. ಈಗ ಎಲ್ಲ ಪಡ್ಡನ್ನು ನಾನು ಮಗುಚಿಕೊಂಡಿದ್ದೇನೆ. 2 ಕಡೆ ಚೆನ್ನಾಗಿ ಬೆಂದಿದೆ. ಪಡ್ಡು ಎಷ್ಟು ಮೃದುವಾಗಿ ಆಗಿದೆ ನೋಡಿ. ಈಗ ಪಡ್ಡು 2 ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ಪಡ್ಡನ್ನು ತೆಗಿತಾ ಇದ್ದೇನೆ. ಪಡ್ಡು ಕೂಡ ತುಂಬಾನೇ ಮೃದುವಾಗಿ ಆಗಿದೆ, ಹಾಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಈಗ ರುಚಿಯಾದ 2 ಬಗೆಯ ತಿಂಡಿಗಳು ರೆಡಿಯಾಗಿದೆ, ಹಾಗೆ ರುಚಿಯಾದ ಒಂದು ಚಟ್ನಿ ಕೂಡ ರೆಡಿಯಾಗಿದೆ. ನೀವು ಮಾಡಿ ನೋಡಿ. 2 ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಹೈಪ್ ಮಾಡಿ. ವಿಡಿಯೋ ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋಗಳು ಮತ್ತಷ್ಟು ಜನರಿಗೆ ತಲುಪಲಿಕ್ಕೆ ಸಹಾಯ ಆಗ್ತದೆ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.